ನೀವು ನೋಡ್ತಾ ಇರಬಹುದು. ಅಂದ್ರೆ ಕೃಷ್ಣಾ ನದಿಗೆ ಅಡ್ಡವಾಗಿ ಕಟ್ಟಿರುವಂತಹ ಬ್ಯಾರೇಜ್ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಏಕಪ್ಪ ಅಂತಂದ್ರೆ ಒಳಗಡೆ ಬ್ಯಾರೇಜ್ ಮೇಲೆ ನೀರು ಬಹಳಷ್ಟು ಬಂದಿದೆ. ಒಳಗಡೆ ಹೋಗಿ ತಮಗೆ ನಾನು ತೋರಿಸುತ್ತೇನೆ ಯಾವ ರೀತಿ ಬ್ಯಾರೇಜ್ ಮೇಲೆ ನೀರು ಬಂದಿದೆ ಅಂತೇಳಿ. ಈಗ ಸಂಪೂರ್ಣವಾಗಿ ಬ್ಯಾರೇಜ್ ಏನು ಈಗ ಮಣ್ಣಿನಿಂದ ಬಂದ್ ಮಾಡಲಾಗಿದೆ. ಸಾರ್ವಜನಿಕರಿಗೆ ಹೋಗಲು ಬಹಳ ಸಮಸ್ಯೆ ಆಗಿದೆ. ಆದ್ರೆ ಬ್ಯಾರೇಜ್ ಮುಖಾಂತರ ಅಂದ್ರೆ ಕೃಷ್ಣಾ ಇದು ಭೀಮಾ ನದಿಯಿಂದ ಸುಮಾರು 5 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವ ಕಾರಣದಿಂದ ಈಗ ಸಂಪೂರ್ಣವಾಗಿ ಬ್ರಿಡ್ಜ್ ಮೇಲೆ ನೀರು ಬಂದಿದೆ. ಆದ ಕಾರಣದಿಂದ ಈಗ ಅಂದ್ರೆ ಸಾರ್ವಜನಿಕರಿಗೆ ಹೋಗಲು ದಾರಿ ಅಡ್ಡವಾಗಿ ಮಣ್ಣನ್ನು ಹಾಕಿ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಏನು ಈ ಬ್ರಿಡ್ಜ್ ಅಂದರೆ ಕೃಷ್ಣಾ ನದಿಗೆ ಅಡ್ಡವಾಗಿ ಕಟ್ಟಿರುವಂತಹ ಬ್ಯಾರೇಜು, ಈ ಬ್ಯಾರೇಜ್ ಅಲ್ಲಿ ನಿನ್ನೆವರೆಗೆ ಬಹಳ ಕಡಿಮೆ ಪ್ರಮಾಣದಲ್ಲಿ ನೀರಿತ್ತು. ಆದರೆ ಇವತ್ತು ಬೆಳಗ್ಗೆವರೆಗೆ ಅಂದರೆ ಭೀಮಾ ನದಿಯಿಂದ ಸುಮಾರು 5 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವ ಕಾರಣದಿಂದ ಈಗ ಬ್ಯಾರೇಜ್ ಮೇಲೆ ಏನು ನೀರು ಬಹಳಷ್ಟು ಬಂದಿದೆ. ಆದ ಕಾರಣದಿಂದ ಸಾರ್ವಜನಿಕರಿಗೆ ಬಹಳ ಸಮಸ್ಯೆ ಆಗಿದೆ. ಅಂದರೆ ಗುಂಡ್ಲೂರಿಗೆ ಮತ್ತು ಯಾದಗಿರಿ ಡಿಸ್ಟ್ರಿಕ್ಟ್ ಹೋಗುವ ಜನರಿಗೆ ಬಹಳ ಸಮಸ್ಯೆ ಆಗಿದೆ. ಅದರಿಂದ ಅಂದರೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಲ್ಲಿ ಬಗಲಾಗಿರುವಂತಹ ಹೊಲಗಳು ಸಂಪೂರ್ಣವಾಗಿ ಗದ್ದೆಗಳು ಮುಳುಗಿ ಹೋಗಿವೆ. ಅದರಿಂದ ಇಲ್ಲಿ ಕಾಣ್ತಿರುವ ಮುಂದೆ ರಾಯರಗಡ್ಡೆ ದೇವಸ್ಥಾನ ಇದೆ, ಅಲ್ಲಿಯೂ ಸಹ ನೀರು ಬರೋ ಕಾರಣದಿಂದ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಹೌದಾ, ಮೇಲಿನ ಆದೇಶ ಏನಪ್ಪಾ ಅಂತಂದ್ರೆ ಕಾಡ್ಲೂರು ಮತ್ತು ಗುರ್ಜಾಪುರ ಅರ್ಶಿಣಿ ಗ್ರಾಮದ ಎಲ್ಲ ಜನರಿಗೆ ಬಹಳ ಅಲರ್ಟ್ ಆಗಿ ಇರಬೇಕಂತೇಳಿ ಸೂಚನೆ ಬಿಡುಗಡೆ ಮಾಡಲಾಗಿದೆ. ನೋಡ್ತಾ ಇರಬಹುದು, ನಾವು ರೈತರ ಪಂಪ್ ಸೆಟ್ಟಿಯಲ್ಲಿ ಬಂದಿದ್ದೇವೆ. ಯಾವ ರೀತಿ ಅವರೆಲ್ಲರೂ ಮಳೆ ಬರುವ ಕಾರಣದಿಂದ, ನದಿ ಬರುವ ಕಾರಣದಿಂದ ಎಲ್ಲರೂ ಗಡ್ಡಿಗಿಟ್ಟಿದ್ದಾರೆ, ಅಂದರೆ ಮೇಲೆ ಇಟ್ಟಿದ್ದಾರೆ ಮೋಟ್ರುಗಳು. ತಾವುಗಳು ನೋಡ್ತಾ ಇರಬಹುದು. ಈಗ ಬೆಳೆ ಕೊಯ್ಯೋ ಸಮಯದಲ್ಲಿ ಈಗ ನೀರಿಲ್ಲ ಅಂತಂದ್ರೆ ರೈತರಿಗೆ ಬಹಳ ಸಮಸ್ಯೆ ಆಗುತ್ತದೆ. ಈಗ ರೈತರೊಬ್ಬರು ಅಲ್ಲಿಂದ ತಾವುಗಳು ನೋಡ್ತಿರ್ಬಹುದು, ಅಲ್ಲಿಂದ ಯಾವ ರೀತಿ ನೀರಲ್ಲಿಂದ ತಗೊಂಡ್ಬರ್ತಿದ್ದಾರೆ ತಾವುಗಳು ನೋಡ್ಬೋದು. ಎಷ್ಟು ಸಮಸ್ಯೆ ಆಗಿದೆ ಅಂತಂದ್ರೆ ಮೇಲಿನ ಭೀಮಾ ನದಿಯಿಂದ 5 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವ ಕಾರಣದಿಂದ ರೈತರಿಗೆ ತಾವುಗಳು ನೋಡ್ತಿರ್ಬಹುದು ಎಷ್ಟು ಸಮಸ್ಯೆ ಆಗಿದೆ. ನಮ್ಮ ಪಂಪ್ ಸೆಟ್ಗಳು ಮೇಲಿಡಲು ಎಷ್ಟು ಕಷ್ಟ ಬೀಳುತ್ತಾರೆ ಎಂಬುದು ನಾವು ನೋಡ್ತಿರ್ಬಹುದು. ಅವ್ರಿಗೆ ಕೇಳಮ್ಮ ಅವರ ಸಮಸ್ಯೆ ಏನು, ಯಾವ ರೀತಿ. ನಿಮ್ಮ ಹೆಸರು? ಅಬ್ಬಾಸ್ ಅಂತಾರೆ. ಈ ಏನು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದೆ ಈ ನೀರು? ಬೆಳಗ್ಗೆ ಮುಂಜಾನೆ 6 ಗಂಟೆಗೆ ಪೂರ ಸಂಪೂರ್ಣವಾಗಿ ನಮ್ಮ ಇದು ಮರ ಮಾಗಿರುವಂತ ರೋಡ್ ಅನ್ನು ಪೂರ ಮುಳುಗಿ ಹೋಗಿದೆ. ಮರಪಟ್ಟಿಗೆ ನಮ್ಮ ಪಂಪ್ ಸೆಟ್ ಮುಳುಗಿ ಬಿಟ್ಟಿದ್ವಿ, ತೆಗೆದು ಮ್ಯಾಗಿಟ್ಟಿವ್ರಿ. ಅಂದ್ರೆ ಇವು ಪಂಪ್ ಸೆಟ್ಗಳೆಲ್ಲ ನಿಂಬವೆ. ಹಾಗಾದ್ರೆ ಇದ್ರ ದಾರಿ ಇತ್ತ ಮೊದಲು ನಿಮ್ಗೆ ನಮ್ಗೆ ಹೋಗಿ ದಾರಿ ಓಡಾಡಕ್ಕೆ ದಾರಿಗಳು ಇತ್ತಿರಿ. ಸಂಪೂರ್ಣ ಪಂಪ್ ಸೆಟ್ಗಳು ಆ ಗಿಡದಲ್ಲಿ ಇದ್ವಿ. ಆ ಗಿಡ ಕಾಣಿಸ್ತೀವ್ರಿ ಮಾತ್ರ, ಅಲ್ಲಿ ಗಿಡ ಇದ್ದು ಅಲ್ಲಿ ಪಂಪ್ ಸೆಟ್ ಎಲ್ಲ ಮುಳುಗಿ ಹೋಗಿವ್ರಿ. ಮುಂಚೆ ಬರಪಟ್ಟಿ ತೆಗೆದಿಟ್ಟಿದ್ದೀವಿ ನಾವು. ತಮ್ಮ ಪಂಪ್ ಸೆಟ್ಗಳು ಎಷ್ಟು ಮುಳುಗಡೆ ಆಗಿದೆ ಬೆಳಗ್ಗೆ ತಾವುಗಳು ಬರೋ ತನಕ? ನಾವು ಬರೋದ್ರ 10 ಪಂಪ್ ಸೆಟ್ಗಳು ಮುಳುಗಿ ನೀರಲ್ಲಿ ತಿಳಾಗ್ತದೆ ಸರ್. ಇವೆಲ್ಲ ಪಂಪ್ ಸೆಟ್ಗಳು ನಿಮ್ದೇನ ಆಗಿದ್ರೆ? ನಂಬೂರು ಅಂತ ನಮ್ಮ ಬದಗಿನವರು ಯಾರು ರೈತರು ಅವರೆಲ್ಲರೂ ಇದಾವ್ರಿ. ಈಗ ಕೊಯ್ಯೋ ಸಮಯದಲ್ಲಿ ನಿಮಗೆ ನೀರಿನ ಬಹಳ ಅವಶ್ಯಕತೆ ಇರ್ತದೆ, ತಾವುಗಳು ಏನ್ ಮಾಡ್ತೀರಾ ಹಾಗಿದ್ದಾರೆ? ಏನು ಮಾಡಕ್ಕಲ್ರಿ, ಹೊಳೆ ಇಳಿದ ಮೇಲೆ ನಾವು ಪಂಪ್ ಸೆಟ್ ಮಾಡಕ್ ಹೋಗಿಲ್ಲ. ಬೆಳೆ ಆನೆ ಓಡುತ್ತದೆ, ಒಣಗಿ ಹೋಗುತ್ತದೆ. ಈಗ ನಾವು ನೋಡ್ತಿರಬಹುದು ಸುಮಾರು ಒಂದು 8-10 ಮೋಟರ್ಗಳವೆ. ಹಾಗಿದ್ದರೆ ಈ ಒಂದು ಪಂಪ್ ಸೆಟ್ಟಿನ ಬೆಲೆ ಎಷ್ಟಿರಬಹುದು? ಒಂದು ಪಂಪ್ ಸೆಟ್ 60,000 ಇದೆ ರೀ. 60,000 ಇದೆ. ಹಾಗಿದ್ರೆ ಒಂದು ತಂಡ ಅದು ಪಂಪ್ ಸೆಟ್ ಸುಟ್ಟು ಹೋಗಿದ್ದಾರೆ ತಮಗೆ ಎಷ್ಟು ಬೆಲೆ ಬಾಳುತ್ತದೆ? ಒಂದು ನಮಗೆ ಖರ್ಚಾಗಿದೆ ಅಂದ್ರೆ ಸುಟ್ಟು ಹೋದ್ರೆ 6,000 ಬರುತ್ತೆ ಒಂದು ಪಂಪ್ ಸೆಟ್ ಇಂದ. ಹಾಗಿದ್ದಾರೆ 10 ಕಂತಂದ್ರೆ 60,000 ಮೇಲಾಯ್ತು. ಹಾಗಿದ್ರೆ ನಿಮ್ಮ ಸಮಸ್ಯೆ ಯಾವ ರೀತಿ ಬಗೆಹರಿಸಬೇಕು? ಈ ಎಲ್ಲ ನಾವು ಯಾರದಲ್ಲಿ ಸಾಲ ತಂದು ಮಾಡಬೇಕ್ರಿ. ನಮ್ಮ ಬೆಳೆ ಬಂದ ಮೇಲೆ ಅವ್ರಿಗೆ ಕೊಡಬೇಕು. ಈಗ ನಾವು ರೈತರ ಹೊಲದಲ್ಲಿ ಬಂದಿದ್ದೇವೆ. ಅಂದರೆ ನಿನ್ನೆವರೆಗೆ ಯಾವುದೇ ನೀರು ಬಂದಿದ್ದಿಲ್ಲ ಭೀಮಾ ನದಿಯಿಂದ. ಆದರೆ ನಿನ್ನೆ ರಾತ್ರಿಗೆ ಬಿಡುಗಡೆ 5 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವ ಕಾರಣದಿಂದ ರೈತರ ಹೊಲ ತನಕ ನೀರುಗಳು ಬಂದಿದೆ. ಇಲ್ಲಿ ರೈತರೊಬ್ಬರು ತಮ್ಮ ಹೊಲದಲ್ಲಿ ಮುಳುಗಿರುವಂತಹ ಗದ್ದೆ ತೋರಿಸ್ತಾರೆ. ಅವರ ಮಾತುಗಳು ಏನೇನು, ಅವರ ಕಷ್ಟ ಏನೇನು ಎಂಬುದು ಅವರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈಗ ನೀವು ನೋಡ್ತಿರಬಹುದು ಆಲ್ರೆಡಿ ಈ ಮಳೆಯಲ್ಲಿ ಬಂದಿದೆ ನೀರು. ಹೌದಾ, ಅವ್ರ ಸಮಸ್ಯೆ ಏನು, ಯಾವುದೋ ಕಾರಣ ಏನು, ಈಗ ಬೆಳೆಯಲು ಇಷ್ಟು ಪ್ರತಿಶ್ರಮದಿಂದ ಅವರು ಮಾಡಿರುವಂತಹ ಕೆಲಸವನ್ನು ಈಗ ನದಿ ನೀರು ಬರುವ ಕಾರಣದಿಂದ ಎಲ್ಲ ಮುಳುಗಡೆ ಆಗಿದೆ. ಅವರ ಕಷ್ಟ ಏನೆಂಬುದು ತಿಳಿದುಕೊಳ್ಳೋಣ ಬನ್ನಿ. ಅಂದರೆ ನಿನ್ನೆವರೆಗೂ ಈ ನೀರು ಇತ್ತ ನಿಮ್ಮ ಬಳಿ? ಅಂದ್ರೆ ನದಿ ಬಂದಿತ್ತಾ? ಇಲ್ರಿ, ನದಿ ದಂಡಿ ತರತಿ ದೂರ ನಿತ್ರಿ. ಇವತ್ತು ಬೆಳಗ್ಗಿದ್ದ ಆವಾಜ್ ಬಂದು ನಮ್ಮ ಗದ್ದೆಗಳು ಮುಳುಗಿ ಹೋಗಿದ್ದಾವೆ ಭತ್ತಗಳು. ಅಂದರೆ ಈ ಗದ್ದೆ ನಿಮ್ಮ ತೆಗ್ಗಿನ ಪ್ರಮಾಣದಲ್ಲಿ ಇದೆಯೇನಾ? ಇದು ತೆಗ್ಗಿದ್ದ ಸಲಗೆ ನಮ್ಮ ಪ್ರಮಾಣದ ಸಲ ಪೂರ ದಬಾಶ್ ಹುಚ್ಚಿ ಬಿಟ್ಟವ್ರಿ. ಇದಲ್ಲ ಮುಂದಿನ ಮಡಿಗಳಿಗೂ ತುಂಬಿ ಆರೆಕುತ್ತಿದವ್ರಿ. ಈಗ ನಿಮ್ಗೆ ತಿಳಿದಿರುವಂತೆ ಅಂದ್ರೆ ಭೀಮಾ ನದಿಯಿಂದ 5 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತದೆ. ಆದ ಕಾರಣದಿಂದ ತಮ್ಮ ಗದ್ದೆಗಳು ಇನ್ನ ಎಷ್ಟು ಮುಳುಗಬಹುದು? ಮಿನಿಮಮ್ ಇಲ್ಲ ಒಂದು 5-6 ಎಕರೆ ಇದು ಪೂರ ಸಂಪೂರ್ಣವಾಗಿ ಮುಳುಗುತ್ತದೆ ಸರ್. ಈಗ ನೀರು ಬಂದು ಗದ್ದೆ ಮುಳುಗಿದರೆ ಏನನ್ನ ಹಾನಿ ಆಗುತ್ತದೆ ಇಲ್ಲವು? ಹಾನಿ ಆಗುತ್ತದೆ. ಇವಾಗ ನೋಡಿ ಭತ್ತ ಬಿಡುತ್ತಾರೆ, ಭತ್ತ ಬಿಡ ಪೈಸಾ ಬಂದರೆ ಪೂರಾ ನಾಶವಾಗುತ್ತಾರೆ ಸರ್. ನಾಶವಾಗಿ ಪೂರಾ ಭತ್ತ ಬಿ ಆಗುದಲ್ರಿ, ಕೊಳತು ಹೋಗುತ್ತವೆ. ಕೊಳತು ಹೋಗಿ ಪೂರಾ
ಮಕ್ಕಂದು ಬಿಟ್ಟು ನೀರು ಒಳಗೆ ಕೊಳತು ಹೋಗಿ ವಾಸನೆ ಆಗ್ಬಿಡ್ತವೆ. ಅಂದ್ರೆ ಇಷ್ಟು ಬೆಳೆಕ್ಕೆ ನಿಮ್ಗೆ ಎಷ್ಟು ಕನಿಷ್ಠ ಎಷ್ಟು ಖರ್ಚಾಗಿರ್ಬೋದು ತಮ್ಮ ಬೆಳೆ ಕೈ ಬರೋದು? ಎಕರೆ ನೋಡಿ ಸರ್ 30,000 ಖರ್ಚು ಬರುತ್ತದೆ. ಅಂತವ್ರಿ ಒಂದು 7 ಎಕರೆ ಐತಿ ನಮ್ದು. ಇಲ್ಲಿ 7 ಎಕರೆ ಪೂರ ಮುಣಿಗಿ ಹೋಗಿ ಕೆಲಸ ಆಗಿದೆ. ಅಂದ್ರೆ ಈಗ ಎಷ್ಟು ದಿನದಲ್ಲಿ ತಾವು ಗೊತ್ತೆಯನ್ನು ಕೊಯ್ತಿದ್ರಿ? ಆಯ್ತು ಇನ್ನೊಂದು ತಿಂಗಳಾದ್ರೆ ಗೊತ್ತೆ ಕೊಯ್ಯ ಪೋಯಿಸ್ತಾರಿ. ಇವ್ ತೆನೆ ಬಿಟ್ಟವ್ರಿ ಆಲ್ಮೋಸ್ಟ್ ತೆನೆ ಬಿಟ್ಟವ್ರಿ. ಬಿಟ್ರೆ ಮುಗ್ದೋಯ್ತ್ರಿ. ಈಗ ನೀವು ನೋಡ್ತಾ ಇರಬಹುದು ಎಷ್ಟೆಲ್ಲ ನೀರು ಆಲ್ರೆಡಿ ಈಗ ಅವರ ಅಂದರೆ ರೈತರ ಗದ್ದೆಯಲ್ಲಿ ಬಂದಿದೆ. ಎಷ್ಟು ಸಮಸ್ಯೆ, ಎಷ್ಟು ಕಾರಣ ಅಂದರೆ ಮೇಲಿನ ಬರುವಂಥ ನೀರಿನಿಂದ ರೈತರಿಗೆ ಬಹಳ ಸಮಸ್ಯೆ ಆಗಿದೆ. ಅವರ ಬೆಳೆದಿರುವಂತಹ ಗದ್ದೆಗಳು ಸಹ ಈಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಇದು ಕಾರಣಕ್ಕೆ ಮೇಲಿನ ಅಧಿಕಾರಿಗಳು ಅಂದರೆ ಸರ್ಕಾರದಿಂದ ರೈತರಿಗೆ ಬಹಳ ಸೌಲಭ್ಯವನ್ನು ದೊರಕಬೇಕು. ಗ್ರಾಮದ ಪಕ್ಕದಲ್ಲಿ ಇರುವಂಥ ಕಲ್ಯಾಣಮ್ಮ ಮಂಟಪ ತಾವುಗಳು ನೋಡ್ತಿರ್ಬೋದು. ಕಲ್ಯಾಣ ಮಂಟಪ ಹಾಗೂ ಇದು ನದಿಯ ಪಕ್ಕದಲ್ಲಿ ಇರುವಂಥ ಆಂಜನೇಯ ದೇವಸ್ಥಾನವು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ತಾವುಗಳು ನೋಡ್ತಿರ್ಬೋದು, ಆಂಜನೇಯ ದೇವಸ್ಥಾನವು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಹೌದಾ, ಅದೇ ರೀತಿ ನದಿಯ ಭೀಮಾ ನದಿಯು ಮತ್ತು ಕೃಷ್ಣ ನದಿಯು ಅಲ್ಲಿ ಕಾಣ್ತಿರುವಂತಹ ಸಂಗಮೇಶ್ವರ ಗುಡಿಯು ಸಹ ಅದ್ರ ಪಕ್ಕ ತನಕ ನೀರು ಬಂದಿದೆ. ಹೀಗೆ ಇದೇ ರೀತಿ ಕಾಡ್ಲೂರು ಗ್ರಾಮದಲ್ಲಿ ಪ್ರತ್ಯೇಕವಾದ ದೇವಸ್ಥಾನ ಅಂದರೆ ಆಂಜನೇಯ ದೇವಸ್ಥಾನ, ಅದು ಸಹ ನೀರಲ್ಲಿ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಹೌದಾ, ಇದರಿಂದ ಅಂದರೆ ಭೀಮಾ ನದಿಯಿಂದ ಸುಮಾರು 5 ಲಕ್ಷ ಕ್ಯೂಸೆಕ್ ನೀರು ಬಿಡುವ ಕಾರಣದಿಂದ ಸಂಪೂರ್ಣವಾಗಿ ಬೆಳೆಗಳು, ಪಂಪು ಸೆಟ್ಗಳು ರೈತರಿಗೆ ಬಹಳ ಸಮಸ್ಯೆ ಆಗಿದ್ದು ಎಲ್ಲ ಮುಖ್ಯ ಕಾರಣವಾಗಿದೆ. ಇಂತಹ ವಿಡಿಯೋಗಳನ್ನು ತಾವುಗಳು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತೇನೆ.